ಸೊ ಹೆಂಗೋ ನನ್ನ ಅದೃಷ್ಟಕ್ಕೆ ಇನ್ನೊಂದು 4% ಚಾರ್ಜ್ ಇತ್ತು. ಇಲ್ಲಿಗೆ ಬಂದಾಗ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಏನೋ ಸಿಗಲಿಲ್ಲ ಅಂದಿದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು, ಟವ್ ಮಾಡಿಸ್ಕೊಂಡು ಹೋಗ್ಬೇಕಿತ್ತು. ಒಂದೇ ಒಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ, ಸೊ ಹಿರಿಯೂರಲ್ಲಿ ಬೆಸ್ಕಾಮ್ ಚಾರ್ಜಿಂಗ್ ಪಾಯಿಂಟಿಗೆ ಹೋಗಿದ್ದೆ ಚಾರ್ಜಿಂಗ್ ಹಾಕ್ಕೊಳೋದಕ್ಕೆ. ಸೊ ತುಮಕೂರಲ್ಲಿ ಏನು ಪ್ರಾಬ್ಲಮ್ ಇದೆ ಸೇಮ್ ಹಿರಿಯೂರಲ್ಲೂ ಸೇಮ್ ಪ್ರಾಬ್ಲಮ್ ಇದೆ, ಚಾರ್ಜಿಂಗ್ ಆಗ್ತಾ ಇಲ್ಲ. ಹಿರಿಯೂರಲ್ಲಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಸೊ ಇರಲಿ. ಬಟ್ ಹಿರಿಯೂರು ಬೆಸ್ಕಾಮ್ ಚಾರ್ಜಿಂಗ್ ಪಾಯಿಂಟ್ ಏನಿದೆ, ದಯವಿಟ್ಟು ಬೆಸ್ಕಾಮ್ನವರು ಸೊ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಹಾಕಿದ್ದೀರಾ, ದಯವಿಟ್ಟು ಮೇಂಟೈನ್ ಮಾಡಿ. ಸೊ ಅಲ್ಲಿ ನೋಡಿದೆ ಬಿಸಿಲಿಗೆ ಹಂಗೆ ಬಿಟ್ಬಿಟ್ಟಿದ್ದಾರೆ, ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ದುಡ್ಡುಗಳನ್ನ ಹಾಕಿ ಅಂತಲೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಸೊ ಬೆಸ್ಕಾಮ್ ಚಾರ್ಜಿಂಗ್ ಪಾಯಿಂಟ್ಗಳು ಏನಿದ್ದಾವೆ, ಬೆಸ್ಕಾಮ್ EV ಮಿತ್ರ ಅಂತೇಳಿ, ಸೊ ದಯವಿಟ್ಟು ಮೇಂಟೆನೆನ್ಸ್ ಮಾಡಿ, ಎಲ್ಲೆಲ್ಲಿ ಹಾಕಿದ್ದೀರಾ ನೋಡಿ. ಸೊ ಚಾರ್ಜಿಂಗ್ ನೋಡಿ ನಂಬ್ಕೊಂಡು ಹೋದೆ, ಬಟ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ವರ್ಕೇ ಆಗ್ತಿರಲಿಲ್ಲ. ಸೊ ಹೆಂಗೋ ನನ್ನ ಅದೃಷ್ಟಕ್ಕೆ ಇನ್ನೊಂದು 4% ಚಾರ್ಜ್ ಇತ್ತು. ಇಲ್ಲಿಗೆ ಬಂದಾಗ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಏನೋ ಸಿಗಲಿಲ್ಲ ಅಂದಿದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು, ಟವ್ ಮಾಡಿಸ್ಕೊಂಡು ಹೋಗ್ಬೇಕಿತ್ತು. ಸೊ ಎಲ್ಲಿ ವರ್ಕ್ ಆಗ್ತಿರಲ್ಲ ದಯವಿಟ್ಟು ಅದನ್ನು ಶಟ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ಆ್ಯಪಲ್ಲಿ, EV ಮಿತ್ರ ಆ್ಯಪಲ್ಲಿ ತೋರಿಸಿ. ಅಟ್ಲೀಸ್ಟ್ ಇಲ್ಲಿ ವರ್ಕ್ ಆಗ್ತಿಲ್ಲ ಅಂತಂದರೆ ನಾವು ಬೇರೆ ಕಡೆ ಆಪ್ಷನ್ ಹುಡುಕೊಂತೀವಿ. ಇಲ್ಲ ತುಮಕೂರಲ್ಲೂ ಕೂಡ ಸೇಮ್ ಅದೇ ಥರ ಇದೆ, ಎಲ್ಲಿ ಬೆಸ್ಕಾಮ್ ಹತ್ರನೇ. ಸೊ ಬೆಸ್ಕಾಮ್ EV ಚಾರ್ಜಿಂಗ್ದು ನೀವು ಇದೇ ಥರ ಇಶ್ಯೂ ಫೇಸ್ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಸತೀಶ್ ಕನ್ನಡಿಗ.